ರೀ ಅಶೋಕ್ ಅವರಿಗೆ ಕರಿಯಕ್ಕೆ ಹೇಳ್ರಿ, ನಮ್ಮ ಬಂಡವಾಳ ಎಷ್ಟು ಬಂದಿದೆ ಅಂತ ಮೋದಿ ಅವರು ಹೇಳ್ತಾರೆ. ಐ ಆಮ್ ನಂಬರ್ 2 ಇನ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಐ ಆಮ್ ನಂಬರ್ 5 ಇನ್ ದ ಟಾಪ್ AI cities in the world. I am number 1 in India in IT services exports. I am number 7 in startup ecosystem. ಗೊತ್ತಾ ಅವರಿಗೆ? ಅವ್ರು ಇದ್ದಾಗ ಏನೂ ಆಗಿಲ್ಲ, ಕಿಯೋನಿಕ್ಸ್ ಹಗರಣ ಮಾಡಿದವ್ರು ಗೊತ್ತಾ? 1200 ಕೋಟಿ ಹಗರಣ. ಅದನ್ನು ಮುಂದಿನ ವಾರದಲ್ಲಿ ತಮ್ಮ ಮುಂದೆ ಹೇಳ್ತೀನಂತೆ. ಅದಕ್ಕೆ ಉತ್ತರ ಕೊಡಲಿ ಅವ್ರು ಫಸ್ಟ್. ನೋಡಿ, ಇದು ನನ್ನ ಪ್ರಕಾರ ತಪ್ಪು. ಒಂದು ಜವಾಬ್ದಾರಿ ಸ್ಥಾನಮಾನದಲ್ಲಿ ಇದ್ದಾಗ ಸರ್ವೆನಲ್ಲಿ ಪಾಲ್ಗೊಂಡಿದ್ದರೆ ಇನ್ನೂ ಹೆಚ್ಚು ಜನ ಇದು ಮಾಡೋದು. ಹೌದು, ನಿಮಗೆ ಅವಶ್ಯಕತೆ ಇರದೇ ಇರಬಹುದು, ಆದರೆ ಆ್ಯಸ್ ಅ ಸಿಟಿಸನ್ ಆ್ಯಂಡ್ ಆ್ಯಸ್ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್ ನೀವು ಪಾಲ್ಗೊಂಡಿದ್ದರೆ ಚೆನ್ನಾಗಿರ್ತಾ ಇತ್ತು. ಹೈಕೋರ್ಟ್ ಆದೇಶ ಏನಿದೆ, ವಾಲಂಟ್ರಿ ಇದೆ ಅನ್ಬೇಕಾ, ಅದಕ್ಕೆ ಮಾಡಿರ್ಬೋದು. ಆದರೆ ನಾನು ಹಿಂದುಳಿದವರಲ್ಲ, ಅದಕ್ಕೆ ನಾನು ಪಾಲ್ಗೊಳ್ತಾ ಅಂತ ಹೇಳೋದು ತಪ್ಪು. ಯು ಡೋಂಟ್ ವಾಂಟ್ ಟು ಪಾರ್ಟಿಸಿಪೇಟ್, ಲೀವ್ ಇಟ್. ಹಿಂಬಾರ ಹಂಗೆ ಕೊಡೋದು ಎಷ್ಟು ಸರಿನೋ ಗೊತ್ತಿಲ್ಲ. ಅವ್ರದ್ದಾದಂಥ ಒಂದು ಅಪಾರವಾದಂಥ ಕಾಂಟ್ರಿಬ್ಯೂಷನ್ ಇದೆ ಕರ್ನಾಟಕಕ್ಕೆ. ಸೊ ನೀವು ಹೇಳ್ದಂಗೆ ಭಾಳಷ್ಟು ಜನ ಅವರಿಗೆ ಪ್ರೇರಣೆ ರೂಪದಲ್ಲಿ ನೋಡ್ತಾರೆ. ಸೊ ಹೌದು, ಅವರು ಎಲ್ಲ ಮಾಹಿತಿ ಕೊಟ್ಟು, ಆದರೆ ಇದು ವಾಲಂಟ್ರಿ ಇದೆ ಅಂತ ಹೇಳಿದಿದ್ರೆ ದೆನ್ ಇಟ್ ವುಡ್ ಹ್ಯಾವ್ ಬೀನ್ ಡಿಫ್ರೆಂಟ್. ಈಗ ನಾಳೆ ಕಾಸ್ಟ್ ಸೆನ್ಸಸ್ ಮಾಡ್ತಾರೆ, ಯಾರು ಮೋದಿಯವರು, ಅವಾಗಲೂ ಹಿಂಬಾರ ಕೊಡ್ತಾರಾ? ನಾಳೆ ನ್ಯಾಷನಲ್ ಸೆನ್ಸಸ್ ಆಗ್ತದೆ ಕೇಂದ್ರ ಸರ್ಕಾರದ, ಅವಾಗೇನು ಹೇಳ್ತೀರಾ? ಇಲ್ಲ, ನಾವು BPL ಅಲ್ಲ, ಅದಕ್ಕೆ ನಾವು ಮಾಡೋದಿಲ್ಲ ಅಂತ ಹೇಳ್ತೀರಾ? ಸಿ, ವಿ ಆಲ್ ಹ್ಯಾವ್ ಅವರ್ ಓನ್ ರೆಸ್ಪಾನ್ಸಿಬಿಲಿಟೀಸ್ ಆಲ್ಸೋ. ಯು ಡೋಂಟ್ ವಾಂಟ್ ಟು ಪಾರ್ಟಿಸಿಪೇಟ್, ದೇರ್ ಆರ್ ಬೆಟರ್ ವೇಸ್ ಟು ಸೇ ಇಟ್ ಅಷ್ಟೇ. ಸರ್, ಈಗ ದೇಣಿಗೆಯನ್ನು ಕೊಡಬಾರ್ದು, ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಒಂದು ಭಾಗ, ಅದು ದೇಣಿಗೆ ಕೊಡಬಾರ್ದು ಅಂತ ಸಹ ಉಲ್ಲೇಖದಲ್ಲಿ ಇದೆ. ಒಂದು ವೇಳೆ ಈಗ ತುಂಬಾ ಜನ ಪಕ್ಷಗಳಿಗೂ ಕೊಡ್ತಾರೆ, ಸಂಘಟನೆಗಳು ಕೊಡ್ತಾರೆ, ಕೊಡಿ, ಅಧಿಕೃತವಾಗಿ ಕೊಡಿ. ಈಗ ಅಧಿಕೃತವಾಗಿ ಕೊಡಿ. ನಿಮಗೆ ಇನ್ನೂ ಒಂದು ನೆನಪಿದೆಯಲ್ಲ, ಒಂದು 2-3 ವರ್ಷದಿಂದ ನಾನೇ ಇದು ಇಶ್ಯೂ ರೇಸ್ ಮಾಡಿದ್ದೆ. ಗುರು ಪೂರ್ಣಿಮಾ ದಿವಸ PDOಗಳ ಹತ್ರ 2,000 ತಗೊಳ್ತಾ ಇದ್ರು ಕೆಲವು ಸಂಘಟನೆಗಳು. ಅದು ನಾನು ಸದನದಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ದೆ. ಅದು ಯಾವುದೋ ಗದ್ದಲದಲ್ಲಿ ಅದು ಹೋಗೇ ಬಿಡ್ತು. ನೀವು ನೋಡಿ, ದೇಣಿಗೆ ಕೊಡಿ, ನೋ ಪ್ರಾಬ್ಲಮ್. ಡೋಂಟ್ ಮಿಸ್ಯೂಸ್ ಯುವರ್ ಅಥಾರಿಟಿ. ನಾನು ವಿಲೇಜ್ ಅಕೌಂಟೆಂಟ್ ಇದ್ದೀನಿ, ನಾನು PDO ಇದ್ದೀನಿ, ನಾನು FDA ಇದ್ದೀನಿ, SDA ಇದ್ದೀನಿ ಅಂದ್ಬಿಟ್ಟು ಬೇರೆ ರೂಪದಲ್ಲಿ ಕೊಡೋದಲ್ಲ. ನೀವು ವೈಯಕ್ತಿಕವಾಗಿ ನೀವು ಯಾವ ಹುಂಡಿಗನ ಹಾಕಿ ಎಲ್ಲನ ದೇಣಿಗೆ ಕೊಡಿ, ನೋ ಪ್ರಾಬ್ಲಮ್. ನೀವು RSSಗೆ ಕೊಡಿ. ಡೋಂಟ್ ಗಿವ್ ಗೌರ್ಮೆಂಟ್ ಮನಿ, ಗಿವ್ ಯುವರ್ ಮನಿ. ಆ್ಯಂಡ್ ಡೋಂಟ್ ಮಿಸ್ಯೂಸ್ ಯುವರ್ ಪೊಸಿಷನ್ ಆಸ್ ಅ ಗೌರ್ಮೆಂಟ್ ಆಫೀಸರ್. ಇನ್ನು ಈಗ ಬರುತ್ತೆ ಇಷ್ಟು. ಈಗ ಏನಾಗಿದೆ ಇವರೇ ಧ್ವನಿ ಆಚೆ ಬರುತ್ತೆ. ಒಂದು ರೀತಿ ಒಳ್ಳೇದೇ, ಶುದ್ಧೀಕರಣ ಆಗ್ಬಿಡ್ಲಿ ಆಡಳಿತನು. ಕೇಂದ್ರ ಸರ್ಕಾರದಲ್ಲಿ ಒಂದು ಆದೇಶ ಹೊರಡಿಸಿದ್ದಾರೆ, RSS ಅಲ್ಲಿ ಪಾಲ್ಗೊಳ್ಬೋದು ಅಂತ. ನನ್ನ ಪ್ರಕಾರ ಒಳ್ಳೇದೇ, ಗೊತ್ತಾಗ್ತದಲ್ಲ ಯಾವ ಐಡಿಯಾಲಜಿ ಇದೆ ಅಂದ್ಬಿಟ್ಟು.